ಬೆಂಗಳೂರಿನ ವಿದ್ಯಾಪೀಠ ಸರ್ಕಲ್ನ ಕೆಂಪೇಗೌಡ ಆಟದ ಮೈದಾನದಲ್ಲಿ ಕರುನಾಡ ಸಂಭ್ರಮ ಕಾರ್ಯಕ್ರಮ ಅತ್ಯಂತ ವೈಭವದಿಂದ ನಡೀತಾ ಇದೆ. ಗೆಲುವು ಕನ್ನಡ ಗೆಳೆಯರ ಸಮಿತಿಯ ಆಯೋಜನೆಯಲ್ಲಿ 4 ದಿನ ನಡೆಯಲಿರುವಂತಹ ಸಂಭ್ರಮಾಚರಣೆಯಲ್ಲಿ ದಿನಕ್ಕೊಂದು ವಿವಿಧ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಇವತ್ತು 2ನೇ ದಿನ ನೂರಾರು ಭಕ್ತರ ಸಮ್ಮುಖದಲ್ಲಿ ಶ್ರೀನಿವಾಸ ಕಲ್ಯಾಣೋತ್ಸವ ಜರುಗಿತು. ಶ್ರೀನಿಧಿ ಕಮಲೇಶ ಶಾಸ್ತ್ರಿ ತಂಡದಿಂದ ನಡೆದಂತಹ ಶ್ರೀನಿವಾಸ ಕಲ್ಯಾಣೋತ್ಸವ ಕಂಡು ಭಕ್ತರು ಪುನೀತರಾದರು. ತಿರುಪತಿ ದೇಗುಲದ ಗರ್ಭಗುಡಿಯಲ್ಲಿರುವಂತಹ ಮಾದರಿಯಲ್ಲಿ ವೇದಿಕೆ ನಿರ್ಮಾಣ ಮಾಡಿ ಅಲ್ಲಿ ತಿರುಪತಿ ತಿಮ್ಮಪ್ಪನ ಮೂರ್ತಿ ಪ್ರತಿಷ್ಠಾಪನೆ ಮಾಡಿ ಪೂಜೆಯನ್ನು ಸಲ್ಲಿಸಲಾಯಿತು. ನೂರಾರು ಭಕ್ತರು ವೆಂಕಟರಮಣ ದೇವರ ದರ್ಶನವನ್ನ ಪಡೆದರು. ಇದು 14ನೇ ವರ್ಷದ ಕಲ್ಯಾಣೋತ್ಸವ. ನಿನ್ನೆ ಗುರುರಾಯರ ವೈಭವೋತ್ಸವ ಇತ್ತು. ನಾಳೆ ನಾಡಿದ್ದು 2 ದಿವಸ ಮನೋರಂಜನೆ ಕಾರ್ಯಕ್ರಮ ಇದೆ. ಈ 14ನೇ ವರ್ಷದ ಕಾರ್ಯಕ್ರಮ ಇದೇ ಥರ ನಾವು ಪ್ರತಿ ವರ್ಷವೂ ನಡೆಸ್ಕೊಂಡು ಬಂದಿದ್ದೀವಿ. ಇದು ಉಚಿತ ಕಾರ್ಯಕ್ರಮ. ಪ್ರತಿ ವರ್ಷ ಎಲ್ಲ ಜನಕ್ಕೂ ಯಾರು ತಿರುಪತಿಗೆ ಹೋಗಿ ನೋಡುವಂಥ ಅವಕಾಶ ಇಲ್ವೋ ಅವ್ರಿಗೆಲ್ಲರಿಗೂ ಈ ವಿಜೃಂಭಣೆಯಿಂದ ನಡೆಯುವಂಥ ಕಲ್ಯಾಣೋತ್ಸವ ಕಾರ್ಯಕ್ರಮನ ನೋಡುವಂಥ ಅವಕಾಶ ನಮ್ಮ ಸಂಘದ ವತಿಯಿಂದ ಕಲ್ಪಿಸ್ಕೊಂಡು ಬರ್ತಾ ಇದ್ದೀವಿ. ಇದು 14ನೇ ವರ್ಷದ ಕಲ್ಯಾಣೋತ್ಸವ. ನಿನ್ನೆ ಗುರುರಾಯರ ಇದಾಗಿತ್ತು ಈವರೆಗಿನ ಅಪ್ಡೇಟ್. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಬೆಂಗಳೂರಿನ ವಿದ್ಯಾಪೀಠ ಸರ್ಕಲ್ನ ಕೆಂಪೇಗೌಡ ಆಟದ ಮೈದಾನದಲ್ಲಿ ಕರುನಾಡ ಸಂಭ್ರಮ ಕಾರ್ಯಕ್ರಮ ಅತ್ಯಂತ ವೈಭವದಿಂದ ನಡೀತಾ ಇದೆ. ಗೆಲುವು ಕನ್ನಡ ಗೆಳೆಯರ ಸಮಿತಿಯ ಆಯೋಜನೆಯಲ್ಲಿ 4 ದಿನ ನಡೆಯಲಿರುವಂತಹ ಸಂಭ್ರಮಾಚರಣೆಯಲ್ಲಿ ದಿನಕ್ಕೊಂದು ವಿವಿಧ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಇವತ್ತು 2ನೇ ದಿನ ನೂರಾರು ಭಕ್ತರ ಸಮ್ಮುಖದಲ್ಲಿ ಶ್ರೀನಿವಾಸ ಕಲ್ಯಾಣೋತ್ಸವ ಜರುಗಿತು. ಶ್ರೀನಿಧಿ ಕಮಲೇಶ ಶಾಸ್ತ್ರಿ ತಂಡದಿಂದ ನಡೆದಂತಹ ಶ್ರೀನಿವಾಸ ಕಲ್ಯಾಣೋತ್ಸವ ಕಂಡು ಭಕ್ತರು ಪುನೀತರಾದರು. ತಿರುಪತಿ ದೇಗುಲದ ಗರ್ಭಗುಡಿಯಲ್ಲಿರುವಂತಹ ಮಾದರಿಯಲ್ಲಿ ವೇದಿಕೆ ನಿರ್ಮಾಣ ಮಾಡಿ ಅಲ್ಲಿ ತಿರುಪತಿ ತಿಮ್ಮಪ್ಪನ ಮೂರ್ತಿ ಪ್ರತಿಷ್ಠಾಪನೆ ಮಾಡಿ ಪೂಜೆಯನ್ನು ಸಲ್ಲಿಸಲಾಯಿತು. ನೂರಾರು ಭಕ್ತರು ವೆಂಕಟರಮಣ ದೇವರ ದರ್ಶನವನ್ನ ಪಡೆದರು. ಇದು 14ನೇ ವರ್ಷದ ಕಲ್ಯಾಣೋತ್ಸವ. ನಿನ್ನೆ ಗುರುರಾಯರ ವೈಭವೋತ್ಸವ ಇತ್ತು. ನಾಳೆ ನಾಡಿದ್ದು 2 ದಿವಸ ಮನೋರಂಜನೆ ಕಾರ್ಯಕ್ರಮ ಇದೆ. ಈ 14ನೇ ವರ್ಷದ ಕಾರ್ಯಕ್ರಮ ಇದೇ ಥರ ನಾವು ಪ್ರತಿ ವರ್ಷವೂ ನಡೆಸ್ಕೊಂಡು ಬಂದಿದ್ದೀವಿ. ಇದು ಉಚಿತ ಕಾರ್ಯಕ್ರಮ. ಪ್ರತಿ ವರ್ಷ ಎಲ್ಲ ಜನಕ್ಕೂ ಯಾರು ತಿರುಪತಿಗೆ ಹೋಗಿ ನೋಡುವಂಥ ಅವಕಾಶ ಇಲ್ವೋ ಅವ್ರಿಗೆಲ್ಲರಿಗೂ ಈ ವಿಜೃಂಭಣೆಯಿಂದ ನಡೆಯುವಂಥ ಕಲ್ಯಾಣೋತ್ಸವ ಕಾರ್ಯಕ್ರಮನ ನೋಡುವಂಥ ಅವಕಾಶ ನಮ್ಮ ಸಂಘದ ವತಿಯಿಂದ ಕಲ್ಪಿಸ್ಕೊಂಡು ಬರ್ತಾ ಇದ್ದೀವಿ. ಇದು 14ನೇ ವರ್ಷದ ಕಲ್ಯಾಣೋತ್ಸವ. ನಿನ್ನೆ ಗುರುರಾಯರ ಇದಾಗಿತ್ತು ಈವರೆಗಿನ ಅಪ್ಡೇಟ್. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಬೆಂಗಳೂರಿನ ವಿದ್ಯಾಪೀಠ ಸರ್ಕಲ್ನ ಕೆಂಪೇಗೌಡ ಆಟದ ಮೈದಾನದಲ್ಲಿ ಕರುನಾಡ ಸಂಭ್ರಮ ಕಾರ್ಯಕ್ರಮ ಅತ್ಯಂತ ವೈಭವದಿಂದ ನಡೀತಾ ಇದೆ. ಗೆಲುವು ಕನ್ನಡ ಗೆಳೆಯರ ಸಮಿತಿಯ ಆಯೋಜನೆಯಲ್ಲಿ 4 ದಿನ ನಡೆಯಲಿರುವಂತಹ ಸಂಭ್ರಮಾಚರಣೆಯಲ್ಲಿ ದಿನಕ್ಕೊಂದು ವಿವಿಧ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಇವತ್ತು 2ನೇ ದಿನ ನೂರಾರು ಭಕ್ತರ ಸಮ್ಮುಖದಲ್ಲಿ ಶ್ರೀನಿವಾಸ ಕಲ್ಯಾಣೋತ್ಸವ ಜರುಗಿತು. ಶ್ರೀನಿಧಿ ಕಮಲೇಶ ಶಾಸ್ತ್ರಿ ತಂಡದಿಂದ ನಡೆದಂತಹ ಶ್ರೀನಿವಾಸ ಕಲ್ಯಾಣೋತ್ಸವ ಕಂಡು ಭಕ್ತರು ಪುನೀತರಾದರು. ತಿರುಪತಿ ದೇಗುಲದ ಗರ್ಭಗುಡಿಯಲ್ಲಿರುವಂತಹ ಮಾದರಿಯಲ್ಲಿ ವೇದಿಕೆ ನಿರ್ಮಾಣ ಮಾಡಿ ಅಲ್ಲಿ ತಿರುಪತಿ ತಿಮ್ಮಪ್ಪನ ಮೂರ್ತಿ ಪ್ರತಿಷ್ಠಾಪನೆ ಮಾಡಿ ಪೂಜೆಯನ್ನು ಸಲ್ಲಿಸಲಾಯಿತು. ನೂರಾರು ಭಕ್ತರು ವೆಂಕಟರಮಣ ದೇವರ ದರ್ಶನವನ್ನ ಪಡೆದರು. ಇದು 14ನೇ ವರ್ಷದ ಕಲ್ಯಾಣೋತ್ಸವ. ನಿನ್ನೆ ಗುರುರಾಯರ ವೈಭವೋತ್ಸವ ಇತ್ತು. ನಾಳೆ ನಾಡಿದ್ದು 2 ದಿವಸ ಮನೋರಂಜನೆ ಕಾರ್ಯಕ್ರಮ ಇದೆ. ಈ 14ನೇ ವರ್ಷದ ಕಾರ್ಯಕ್ರಮ ಇದೇ ಥರ ನಾವು ಪ್ರತಿ ವರ್ಷವೂ ನಡೆಸ್ಕೊಂಡು ಬಂದಿದ್ದೀವಿ. ಇದು ಉಚಿತ ಕಾರ್ಯಕ್ರಮ. ಪ್ರತಿ ವರ್ಷ ಎಲ್ಲ ಜನಕ್ಕೂ ಯಾರು ತಿರುಪತಿಗೆ ಹೋಗಿ ನೋಡುವಂಥ ಅವಕಾಶ ಇಲ್ವೋ ಅವ್ರಿಗೆಲ್ಲರಿಗೂ ಈ ವಿಜೃಂಭಣೆಯಿಂದ ನಡೆಯುವಂಥ ಕಲ್ಯಾಣೋತ್ಸವ ಕಾರ್ಯಕ್ರಮನ ನೋಡುವಂಥ ಅವಕಾಶ ನಮ್ಮ ಸಂಘದ ವತಿಯಿಂದ ಕಲ್ಪಿಸ್ಕೊಂಡು ಬರ್ತಾ ಇದ್ದೀವಿ. ಇದು 14ನೇ ವರ್ಷದ ಕಲ್ಯಾಣೋತ್ಸವ. ನಿನ್ನೆ ಗುರುರಾಯರ ಇದಾಗಿತ್ತು ಈವರೆಗಿನ ಅಪ್ಡೇಟ್. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಬೆಂಗಳೂರಿನ ವಿದ್ಯಾಪೀಠ ಸರ್ಕಲ್ನ ಕೆಂಪೇಗೌಡ ಆಟದ ಮೈದಾನದಲ್ಲಿ ಕರುನಾಡ ಸಂಭ್ರಮ ಕಾರ್ಯಕ್ರಮ ಅತ್ಯಂತ ವೈಭವದಿಂದ ನಡೀತಾ ಇದೆ.
ಗೆಲುವು ಕನ್ನಡ ಗೆಳೆಯರ ಸಮಿತಿಯ ಆಯೋಜನೆಯಲ್ಲಿ 4 ದಿನ ನಡೆಯಲಿರುವಂತಹ ಸಂಭ್ರಮಾಚರಣೆಯಲ್ಲಿ ದಿನಕ್ಕೊಂದು ವಿವಿಧ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಇವತ್ತು 2ನೇ ದಿನ ನೂರಾರು ಭಕ್ತರ ಸಮ್ಮುಖದಲ್ಲಿ ಶ್ರೀನಿವಾಸ ಕಲ್ಯಾಣೋತ್ಸವ ಜರುಗಿತು. ಶ್ರೀನಿಧಿ ಕಮಲೇಶ್ ಶಾಸ್ತ್ರಿ ತಂಡದಿಂದ ನಡೆದಂತಹ ಶ್ರೀನಿವಾಸ ಕಲ್ಯಾಣೋತ್ಸವ ಕಂಡು ಭಕ್ತರು ಪುನೀತರಾದರು. ತಿರುಪತಿ ದೇಗುಲದ ಗರ್ಭಗುಡಿಯಲ್ಲಿರುವಂತಹ ಮಾದರಿಯಲ್ಲಿ ವೇದಿಕೆ ನಿರ್ಮಾಣ ಮಾಡಿ ಅಲ್ಲಿ ತಿರುಪತಿ ತಿಮ್ಮಪ್ಪನ ಮೂರ್ತಿ ಪ್ರತಿಷ್ಠಾಪನೆ ಮಾಡಿ ಪೂಜೆಯನ್ನು ಸಲ್ಲಿಸಲಾಯಿತು. ನೂರಾರು ಭಕ್ತರು ವೆಂಕಟರಮಣ ದೇವರ ದರ್ಶನವನ್ನ ಪಡೆದರು. ಇದು 14ನೇ ವರ್ಷದ ಕಲ್ಯಾಣೋತ್ಸವ. ನಿನ್ನೆ ಗುರುರಾಯರ ವೈಭವೋತ್ಸವ ಇತ್ತು. ನಾಳೆ ನಾಡಿದ್ದು 2 ದಿವಸ ಮನೋರಂಜನೆ ಕಾರ್ಯಕ್ರಮ ಇದೆ. ಈ 14ನೇ ವರ್ಷದ ಕಾರ್ಯಕ್ರಮ ಇದೇ ಥರ ನಾವು ಪ್ರತಿ ವರ್ಷವೂ ನಡೆಸ್ಕೊಂಡು ಬಂದಿದ್ದೀವಿ. ಇದು ಉಚಿತ ಕಾರ್ಯಕ್ರಮ. ಪ್ರತಿ ವರ್ಷ ಎಲ್ಲ ಜನಕ್ಕೂ ಯಾರು ತಿರುಪತಿಗೆ ಹೋಗಿ ನೋಡುವಂಥ ಅವಕಾಶ ಇಲ್ವೋ ಅವ್ರಿಗೆಲ್ಲರಿಗೂ ಈ ವಿಜೃಂಭಣೆಯಿಂದ ನಡೆಯುವಂಥ ಕಲ್ಯಾಣೋತ್ಸವ ಕಾರ್ಯಕ್ರಮನ ನೋಡುವಂಥ ಅವಕಾಶ ನಮ್ಮ ಸಂಘದ ವತಿಯಿಂದ ಕಲ್ಪಿಸ್ಕೊಂಡು ಬರ್ತಾ ಇದ್ದೀವಿ. ಇದು 14ನೇ ವರ್ಷದ ಕಲ್ಯಾಣೋತ್ಸವ. ನಿನ್ನೆ ಗುರುರಾಯರ ಇದಾಗಿತ್ತು ಈವರೆಗಿನ ಅಪ್ಡೇಟ್. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಬೆಂಗಳೂರಿನ ವಿದ್ಯಾಪೀಠ ಸರ್ಕಲ್ನ ಕೆಂಪೇಗೌಡ ಆಟದ ಮೈದಾನದಲ್ಲಿ ಕರುನಾಡ ಸಂಭ್ರಮ ಕಾರ್ಯಕ್ರಮ ಅತ್ಯಂತ ವೈಭವದಿಂದ ನಡೀತಾ ಇದೆ. ಗೆಲುವು ಕನ್ನಡ ಗೆಳೆಯರ ಸಮಿತಿಯ ಆಯೋಜನೆಯಲ್ಲಿ 4 ದಿನ ನಡೆಯಲಿರುವಂತಹ ಸಂಭ್ರಮಾಚರಣೆಯಲ್ಲಿ ದಿನಕ್ಕೊಂದು ವಿವಿಧ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಇವತ್ತು 2ನೇ ದಿನ ನೂರಾರು ಭಕ್ತರ ಸಮ್ಮುಖದಲ್ಲಿ ಶ್ರೀನಿವಾಸ ಕಲ್ಯಾಣೋತ್ಸವ ಜರುಗಿತು. ಶ್ರೀನಿಧಿ ಕಮಲೇಶ್ ಶಾಸ್ತ್ರಿ ತಂಡದಿಂದ ನಡೆದಂತಹ ಶ್ರೀನಿವಾಸ ಕಲ್ಯಾಣೋತ್ಸವ ಕಂಡು ಭಕ್ತರು ಪುನೀತರಾದರು. ತಿರುಪತಿ ದೇಗುಲದ ಗರ್ಭಗುಡಿಯಲ್ಲಿರುವಂತಹ ಮಾದರಿಯಲ್ಲಿ ವೇದಿಕೆ ನಿರ್ಮಾಣ ಮಾಡಿ ಅಲ್ಲಿ ತಿರುಪತಿ ತಿಮ್ಮಪ್ಪನ ಮೂರ್ತಿ ಪ್ರತಿಷ್ಠಾಪನೆ ಮಾಡಿ ಪೂಜೆಯನ್ನು ಸಲ್ಲಿಸಲಾಯಿತು. ನೂರಾರು ಭಕ್ತರು ವೆಂಕಟರಮಣ ದೇವರ ದರ್ಶನವನ್ನ ಪಡೆದರು. ಇದು 14ನೇ ವರ್ಷದ ಕಲ್ಯಾಣೋತ್ಸವ. ನಿನ್ನೆ ಗುರುರಾಯರ ವೈಭವೋತ್ಸವ ಇತ್ತು. ನಾಳೆ ನಾಡಿದ್ದು 2 ದಿವಸ ಮನೋರಂಜನೆ ಕಾರ್ಯಕ್ರಮ ಇದೆ. ಈ 14ನೇ ವರ್ಷದ ಕಾರ್ಯಕ್ರಮ ಇದೇ ಥರ ನಾವು ಪ್ರತಿ ವರ್ಷವೂ ನಡೆಸ್ಕೊಂಡು ಬಂದಿದ್ದೀವಿ. ಇದು ಉಚಿತ ಕಾರ್ಯಕ್ರಮ. ಪ್ರತಿ ವರ್ಷ ಎಲ್ಲ ಜನಕ್ಕೂ ಯಾರು ತಿರುಪತಿಗೆ ಹೋಗಿ ನೋಡುವಂಥ ಅವಕಾಶ ಇಲ್ವೋ ಅವ್ರಿಗೆಲ್ಲರಿಗೂ ಈ ವಿಜೃಂಭಣೆಯಿಂದ ನಡೆಯುವಂಥ ಕಲ್ಯಾಣೋತ್ಸವ ಕಾರ್ಯಕ್ರಮನ ನೋಡುವಂಥ ಅವಕಾಶ ನಮ್ಮ ಸಂಘದ ವತಿಯಿಂದ ಕಲ್ಪಿಸ್ಕೊಂಡು ಬರ್ತಾ ಇದ್ದೀವಿ. ಇದು 14ನೇ ವರ್ಷದ ಕಲ್ಯಾಣೋತ್ಸವ. ನಿನ್ನೆ ಗುರುರಾಯರ ಇದಾಗಿತ್ತು ಈವರೆಗಿನ ಅಪ್ಡೇಟ್. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.